ಕೈಲಾಸ ಪರ್ವತವು ಮಹಾದೇವ ಶಿವ ಮತ್ತು ದೇವಿ ಸತಿಯ ಶಾಶ್ವತ ನಿವಾಸವಾಗಿದ್ದು, ಅಲ್ಲಿ ಶಾಂತಿ ಮತ್ತು ದೈವಿಕ ಶಕ್ತಿ ಒಂದಾಗಿ ನೆಲೆಸಿದ್ದವು. ಅಪಾರ ಶಕ್ತಿ ಮತ್ತು ವೈಭವದಿಂದ ರಾಜ ದಕ್ಷನು ತನ್ನ ರಾಜ್ಯವನ್ನು ಆಳುತ್ತಿದ್ದನು. ಆದರೆ ಅವನ ಮಹಿಮೆಯ ಹಿಂದೆ ಅಹಂಕಾರವು ಅವನ ಹೃದಯವನ್ನು ಆಳತೊಡಗಿತ್ತು. ದಕ್ಷನ ಪುತ್ರಿ ಸತಿಯ ಹೃದಯವು ಅಪಾರ ಕರುಣೆ ಮತ್ತು ಮಹಾದೇವ ಶಿವನ ಮೇಲಿನ ಅಚಲ ಭಕ್ತಿಯಿಂದ ತುಂಬಿತ್ತು. ಎಲ್ಲ ಸುಖ ಸೌಲಭ್ಯಗಳನ್ನು ತ್ಯಜಿಸಿ ಸತಿಯು ಮಹಾದೇವ ಶಿವನನ್ನೇ ಪತಿಯಾಗಿ ಪಡೆಯಲು ಕಠಿಣ ತಪಸ್ಸನ್ನು ಆಚರಿಸಿದಳು. ಅವಳ ನಿರ್ಮಲ ಭಕ್ತಿಗೆ ಪ್ರಸನ್ನರಾದ ಮಹಾದೇವ ಶಿವನು ಅವಳ ಮುಂದೆ ಪ್ರತ್ಯಕ್ಷರಾಗಿ ಅವಳನ್ನು ತನ್ನ ಪತ್ನಿಯಾಗಿ ಸ್ವೀಕರಿಸಿದರು. ದೇವತೆಗಳ ಆಶೀರ್ವಾದದೊಂದಿಗೆ ಶಿವ ಮತ್ತು ಸತಿಯ ದಿವ್ಯ ವಿವಾಹ ನೆರವೇರಿದಾಗ ಇಡೀ ಸ್ವರ್ಗಲೋಕವೇ ಸಂಭ್ರಮಿಸಿತು. ಆದರೆ ದಕ್ಷನು ಶಿವನನ್ನು ಒಪ್ಪಿಕೊಳ್ಳಲಿಲ್ಲ. ಅವನ ಅಹಂಕಾರವು ಪರಮೇಶ್ವರನ ನಿಜವಾದ ಮಹಿಮೆಯನ್ನು ಅರಿಯದಂತೆ ಮಾಡಿತು. ಒಂದು ಪವಿತ್ರ ಸಭೆಯಲ್ಲಿ ಎಲ್ಲರೂ ದಕ್ಷನಿಗೆ ಗೌರವ ಸಲ್ಲಿಸುತ್ತಿದ್ದರು. ಆದರೆ ಮಹಾದೇವ ಶಿವನು ಮಾತ್ರ ಗಾಢ ಧ್ಯಾನದಲ್ಲಿ ಲೀನರಾಗಿದ್ದರು. ಶಿವನ ಮೌನವನ್ನು ಅವಮಾನವೆಂದು ಭಾವಿಸಿದ ದಕ್ಷನು ಸಮಸ್ತ ದೇವಸಭೆಯ ಮುಂದೆ ಮಹಾದೇವ ಶಿವನನ್ನು ಸಾರ್ವಜನಿಕವಾಗಿ ಅವಮಾನಿಸಿದನು. ದಕ್ಷನ ಅಹಂಕಾರವು ಶೀಘ್ರದಲ್ಲೇ ಮಹಾವೀರನಾದ ವೀರಭದ್ರನ ಉದಯಕ್ಕೆ ಕಾರಣವಾಗುವ ಸಂಘರ್ಷಕ್ಕೆ ನಾಂದಿ ಹಾಡಿತು. ತನ್ನ ವೈಭವವನ್ನು ಪ್ರದರ್ಶಿಸಲು ದಕ್ಷನು ಲೋಕವೇ ಕಂಡಿರದ ಭವ್ಯ ಯಜ್ಞವನ್ನು ಆಯೋಜಿಸುವುದಾಗಿ ಘೋಷಿಸಿದನು. ಆಮಂತ್ರಣವು ದೇವತೆಗಳಿಗೆ, ಋಷಿಗಳಿಗೆ, ರಾಜರಿಗೆ ಮತ್ತು ಸೃಷ್ಟಿಯ ಪ್ರತಿಯೊಂದು ದಿಕ್ಕಿಗೂ ತಲುಪಿದವು. ಆದರೆ ಮಹಾದೇವ ಶಿವ ಮತ್ತು ದೇವಿ ಸತಿಗೆ ಆಹ್ವಾನವನ್ನು ಮಾಡಿರಲಿಲ್ಲ. ಪವಿತ್ರ ಅಗ್ನಿಯನ್ನು ಪ್ರಜ್ವಲಿಸಲಾಯಿತು ಮತ್ತು ಅಪೂರ್ವ ವೈಭವದೊಂದಿಗೆ ಮಹಾಯಜ್ಞ ಆರಂಭವಾಯಿತು. ಸ್ವಲ್ಪ ಸಮಯದಲ್ಲೇ ದಕ್ಷನ ಮಹಾಯಜ್ಞದ ಸುದ್ದಿ ಕೈಲಾಸ ಪರ್ವತವನ್ನು ತಲುಪಿತು. ಸತಿಯು ತನ್ನ ತಂದೆಯ ಮನೆಗೆ ತೆರಳಿ ಆ ಪವಿತ್ರ ಯಜ್ಞವನ್ನು ನೋಡುವ ಆಸೆ ವ್ಯಕ್ತಪಡಿಸಿದಳು. ಮಹಾದೇವ ಶಿವನು ಸೌಮ್ಯವಾಗಿ ಹೇಳಿದರು, ಎಲ್ಲಿ ಗೌರವವಿಲ್ಲವೋ ಅಲ್ಲಿ ಶಾಂತಿ ಎಂದಿಗೂ ನೆಲೆಸುವುದಿಲ್ಲ. ಪ್ರೀತಿಯು ಅಹಂಕಾರವನ್ನು ಜಯಿಸುತ್ತದೆ ಎಂಬ ನಂಬಿಕೆಯಿಂದ ಸತಿಯು ಯಜ್ಞಕ್ಕೆ ತೆರಳಲು ನಿರ್ಧರಿಸಿದಳು. ಸತಿಯು ಯಜ್ಞಮಂಟಪವನ್ನು ಪ್ರವೇಶಿಸುತ್ತಿದ್ದಂತೆ ಇಡೀ ಸಭಾಂಗಣದಲ್ಲಿ ವಿಚಿತ್ರವಾದ ಮೌನ ಆವರಿಸಿತು. ತನ್ನ ಪುತ್ರಿಯನ್ನು ಆತ್ಮೀಯವಾಗಿ ಸ್ವಾಗತಿಸುವ ಬದಲು ದಕ್ಷನು ಕೋಪ ಮತ್ತು ಅವಮಾನದಿಂದ ಅವಳನ್ನು ಎದುರಿಸಿದನು. ಅಹಂಕಾರದಿಂದ ಕುರುಡನಾದ ದಕ್ಷನು ಪವಿತ್ರ ಸಭೆಯ ಎದುರಲ್ಲೇ ಮಹಾದೇವ ಶಿವನನ್ನು ಅವಮಾನಿಸಿದನು. ಅಚಲ ಧೈರ್ಯದಿಂದ ಸತಿಯು ಘೋಷಿಸಿದಳು, ಶಿವನನ್ನು ಅವಮಾನಿಸುವವನು ತನ್ನದೇ ವಿಧಿಯನ್ನು ನಾಶಪಡಿಸಿಕೊಳ್ಳುತ್ತಾನೆ. ತೀವ್ರ ದುಃಖದಿಂದ ಸತಿಯು ದಕ್ಷನ ಪುತ್ರಿಯಾಗಿ ಪಡೆದ ಜನ್ಮವನ್ನು ಶಾಶ್ವತವಾಗಿ ತ್ಯಜಿಸಿದಳು. ಕಣ್ಣುಗಳನ್ನು ಮುಚ್ಚಿ ಸಂಪೂರ್ಣ ಸಮರ್ಪಣೆಯೊಂದಿಗೆ ಗಾಢ ಯೋಗಧ್ಯಾನದಲ್ಲಿ ಲೀನಳಾದಳು. ಪರಮತ್ಯಾಗದ ಸಂಕೇತವಾಗಿ ಸತಿಯು ತನ್ನನ್ನೇ ಪವಿತ್ರ ಯಜ್ಞಾಗ್ನಿಗೆ ಅರ್ಪಿಸಿಕೊಂಡಳು. ಆ ಕ್ಷಣದಲ್ಲಿ ಇಡೀ ಬ್ರಹ್ಮಾಂಡವೇ ದುಃಖದಿಂದ ನಡುಗಿತು. ಆ ಹೃದಯವಿದ್ರಾವಕ ಸುದ್ದಿ ಕೈಲಾಸವನ್ನು ತಲುಪಿ ಅಲ್ಲಿದ್ದ ಪವಿತ್ರ ಮೌನವನ್ನು ಚೂರು ಚೂರಾಗಿ ಮಾಡಿತು. ಮಹಾದೇವ ಶಿವನ ಶೋಕವು ಸೃಷ್ಟಿಯ ಮೂಲೆ ಮೂಲೆಗೂ ಪ್ರತಿಧ್ವನಿಸಿತು. ಅಸಹನೀಯ ದುಃಖದಿಂದ ಇಡೀ ಬ್ರಹ್ಮಾಂಡವನ್ನು ಕಂಪಿಸುವಂತಹ ಪ್ರಚಂಡ ಕೋಪವು ಉದ್ಭವಿಸಿತು. ಶಿವನ ದಿವ್ಯ ಕೋಪದಿಂದ ದಕ್ಷನ ಅಹಂಕಾರವನ್ನು ಸಂಹರಿಸಲು ಜನಿಸಿದ ನಿರ್ಭಯ ಯೋಧನೆ ವೀರಭದ್ರನು. ಅಪಾರ ಕೋಪದಿಂದ ಮಹಾದೇವ ಶಿವನು ತನ್ನ ಪವಿತ್ರ ಜಟೆಯ ಒಂದು ಕೂದಲನ್ನು ಕಿತ್ತು ಅಕಲ್ಪನೀಯ ಶಕ್ತಿಯಿಂದ ಭೂಮಿಯ ಮೇಲೆ ಎಸೆದನು. ಶಿವನ ದಿವ್ಯ ಕೋಪದಿಂದ ವೀರಭದ್ರನು ಪ್ರತ್ಯಕ್ಷನಾದನು. ಅಹಂಕಾರವನ್ನು ನಾಶ ಮಾಡಿ ಧರ್ಮವನ್ನು ರಕ್ಷಿಸಲು ಜನಿಸಿದ ನಿರ್ಭಯ ಮಹಾಯೋಧ. ವೀರಭದ್ರನೊಂದಿಗೆ ದೇವಿ ಭದ್ರಕಾಳಿಯು ಅವತರಿಸಿದಳು. ದಿವ್ಯ ನ್ಯಾಯದ ಉಗ್ರ ಸ್ವರೂಪ ಹಾಗೂ ಅಪ್ರತಿಹತ ಶಕ್ತಿಯ ಪ್ರತೀಕವಾಗಿ. ಪರಮ ಭಕ್ತಿಯಿಂದ ವೀರಭದ್ರನು ಮಹಾದೇವ ಶಿವನಿಗೆ ನಮಸ್ಕರಿಸಿ ಕೇಳಿದನು, ಪ್ರಭು, ನಿಮ್ಮ ಆಜ್ಞೆಯೇನು? ಶಿವನು ಹೇಳಿದನು, ಹೋಗು ವೀರಭದ್ರ, ಧರ್ಮವನ್ನು ಕಲ್ಮಶಗೊಳಿಸಿದ ಈ ಅಹಂಕಾರಕ್ಕೆ ಅಂತ್ಯ ಮಾಡು. ಮಹಾದೇವನ ಆದೇಶವು ದೇಶವನ್ನು ಸ್ವೀಕರಿಸಿದ ವೀರಭದ್ರನ ನೇತೃತ್ವದಲ್ಲಿ ಶಿವನ ಪರಾಕ್ರಮಿ ಗಣಗಳು ಒಂದಾದವು. ದಿವ್ಯ ನ್ಯಾಯದ ಬಿರುಗಾಳಿಯಂತೆ ವೀರಭದ್ರನು ಶಿವನ ಸೇನೆಯನ್ನು ಮುನ್ನಡೆಸಿ ದಕ್ಷನ ಮಹಾಯಜ್ಞದತ್ತ ಹೊರಟನು. ದಿವ್ಯ ನ್ಯಾಯದ ಕ್ಷಣ ಸಮೀಪಿಸಿದೆ ಎಂದು ಪ್ರಕೃತಿಯೇ ಎಚ್ಚರಿಕೆ ನೀಡಿತು. ವೀರಭದ್ರನು ಶಿವನ ಅಪ್ರತಿಹತ ಸೇನೆಯೊಂದಿಗೆ ಆಗಮಿಸಿದ ಕ್ಷಣ ಶಾಂತಿಯುತ ಯಜ್ಞಭೂಮಿ ಭೀಕರ ಯುದ್ಧಭೂಮಿಯಾಗಿ ಮಾರ್ಪಟ್ಟಿತು. ಧರ್ಮ ಮತ್ತು ಅಹಂಕಾರದ ನಡುವಿನ ಮಹಾಸಂಗ್ರಾಮ ಆರಂಭವಾಗಿತ್ತು. ಶಿವನ ದಿವ್ಯ ಯೋಧರನ್ನು ತಡೆಯುವ ಶಕ್ತಿ ಯಾರಲ್ಲಿಯೂ ಇರಲಿಲ್ಲ.
ಅನ್ಯಾಯವನ್ನು ಬೆಂಬಲಿಸಿದ ಪ್ರತಿಯೊಬ್ಬರೂ ತಮ್ಮ ಕರ್ಮದ ಫಲವನ್ನು ಅನುಭವಿಸಿದರು. ಮಹಾದೇವನು ವಿಧಿಸಿದ ದಿವ್ಯ ನ್ಯಾಯ ನೆರವೇರಿತು. ಕೊನೆಗೆ ವೀರಭದ್ರನು ಗರ್ವದಿಂದ ಉಬ್ಬಿದ್ದ ದಕ್ಷನ ಎದುರು ನಿಂತನು. ನ್ಯಾಯದ ಕ್ಷಣ ಬಂದಿತ್ತು. ಒಂದೇ ಪ್ರಬಲ ಪ್ರಹಾರದಲ್ಲಿ ವೀರಭದ್ರನು ದಕ್ಷನ ತಲೆಯನ್ನು ಅವನ ದೇಹದಿಂದ ಬೇರ್ಪಡಿಸಿದನು. ಅಹಂಕಾರಕ್ಕೆ ಅಂತ್ಯವಿಟ್ಟನು. ಭ್ರಷ್ಟ ಅಹಂಕಾರದಿಂದ ಕಲ್ಮಶಗೊಂಡಿದ್ದ ಮಹಾಯಜ್ಞವು ಅದರೊಂದಿಗೆ ಕುಸಿದು ಬಿತ್ತು. ಭಯದಿಂದ ನಡುಗಿದ ಬ್ರಹ್ಮ, ವಿಷ್ಣು ಹಾಗೂ ದೇವತೆಗಳು ಕೋಪದ ಸ್ಥಾನದಲ್ಲಿ ಕರುಣೆಯನ್ನು ತೋರಿಸಿ ಲೋಕದಲ್ಲಿ ಸಮತೋಲನವನ್ನು ಪುನಃ ಸ್ಥಾಪಿಸಬೇಕೆಂದು ಮಹಾದೇವ ಶಿವನನ್ನು ಪ್ರಾರ್ಥಿಸಿದರು. ಅನಂತ ಕರುಣೆಯೇ ಶಿವನ ನಿಜಸ್ವರೂಪ. ದಕ್ಷನನ್ನು ಕ್ಷಮಿಸಿದ ಅವರು ಅವನ ದೇಹಕ್ಕೆ ಮೇಕೆಯ ತಲೆಯನ್ನು ಅಳವಡಿಸಿ ಪುನರ್ಜೀವನ ನೀಡಿದರು. ಅಹಂಕಾರದಿಂದ ಮುಕ್ತನಾದ ದಕ್ಷನು ಹೃತ್ಪೂರ್ವಕವಾಗಿ ಕ್ಷಮೆಯಾಚಿಸಿ ಮಹಾದೇವ ಶಿವನನ್ನು ವಿಶ್ವದ ಪರಮೇಶ್ವರನೆಂದು ಅಂಗೀಕರಿಸಿದನು. ಶಿವನ ಆಶೀರ್ವಾದದಿಂದ 3 ಲೋಕಗಳಲ್ಲೂ ಮತ್ತೆ ಶಾಂತಿ ನೆಲೆಸಿತು. ದೇವಿ ಸತಿಯು ಪಾರ್ವತಿಯಾಗಿ ಪುನರ್ಜನ್ಮ ಪಡೆದು ಶಾಶ್ವತ ಭಕ್ತಿಯ ಮೂಲಕ ಮತ್ತೊಮ್ಮೆ ಮಹಾದೇವನೊಂದಿಗೆ ಒಂದಾದಳು. ವೀರಭದ್ರನು ಸದಾಕಾಲವೂ ಭಗವಾನ್ ಶಿವನ ನಿರ್ಭಯ ಸೇನಾನಾಯಕನಾಗಿ, ಧರ್ಮದ ರಕ್ಷಕನಾಗಿ, ಅಹಂಕಾರದ ಸಂಹಾರಕನಾಗಿ ಹಾಗೂ ದಿವ್ಯ ನ್ಯಾಯದ ಶಾಶ್ವತ ಸಂಕೇತವಾಗಿ ಉಳಿದನು. ಅವನ ಕಥೆ ನಮಗೆ ಒಂದು ಶಾಶ್ವತ ಸತ್ಯವನ್ನು ಸಾರುತ್ತದೆ. ಅಹಂಕಾರವು ನಾಶಕ್ಕೆ ದಾರಿ ಮಾಡುತ್ತದೆ, ಆದರೆ ವಿನಯ ಮತ್ತು ಭಕ್ತಿಯು ಯಾವಾಗಲೂ ಮಹಾದೇವನ ಕೃಪೆಯನ್ನು ತಂದುಕೊಡುತ್ತದೆ.